ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಮಹಾಶಿವರಾತ್ರಿ ಎಂದಾಗ ಸಹಜವಾಗಿಯೇ ಶಿವನ ಆರಾಧನೆ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಅಭಿಷೇಕ, ಯಾಕಂದರೆ ಅಭಿಷೇಕ ಪ್ರಿಯ ಶಿವ ಅಂತ ಕರಿತೀವಿ. ಹಾಗಾಗಿ ಅಭಿಷೇಕ, ಪೂಜಾ ಕೈಂಕರ್ಯಗಳು, ಆ ನಂತರದಲ್ಲಿ ಶಿವನ ಆರಾಧನೆ, ಇವೆಲ್ಲವೂ ಕೂಡ ಶಿವನ ಆರಾಧನೆಗೆ ಪರ್ವಕಾಲ ಇವತ್ತು. ವೀಕ್ಷಕರೇ, ಹಾಗಾದರೆ ಶಿವ ಮತ್ತು ಈ ಸಂದರ್ಭದಲ್ಲಿ ಶಿವನ ಆರಾಧನೆಯ ಸಂದರ್ಭದಲ್ಲಿನ ಜಾಗರಣೆ, ಇದರ ಮಹತ್ವ ಏನು, ಜಾಗರಣೆಯ ಕ್ರಮಗಳು ಹೇಗೆ, ಮತ್ತು ಶಿವನ ಆರಾಧನೆಯಿಂದ ಸಿಗುವಂತಹ ಫಲಾಫಲಗಳೇನು, ಇದೆಲ್ಲದರ ಕುರಿತಾಗಿ ನಾವು ಇವತ್ತು ಮಾತನಾಡ್ತಿದ್ದೀವಿ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ನನ್ನ ಜೊತೆ ಗುರೂಜಿ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತಕರು ಶ್ಯಾಮ್ ಪ್ರಕಾಶ್ ಶರ್ಮಾ ಅವರು ಜೊತೆ ಆಗ್ತಾ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಎಸ್, ಸಾಮಾನ್ಯವಾಗಿ ಮಹಾಶಿವರಾತ್ರಿ ಅಂತ ಬಂದಾಗ ನಾವು ಜಾಗರಣೆ, ಉಪವಾಸ, ಇದೆಲ್ಲದ್ರ ಬಗ್ಗೆ ಮಾತಾಡ್ತೀವಿ. ಹಾಗಾದರೆ ಮಹಾಶಿವರಾತ್ರಿಯ ಮಹತ್ವ ಏನು, ಐತಿಹ್ಯ ಏನು, ಹಾಗೆಯೇ ಪೌರಾಣಿಕ ಹಿನ್ನೆಲೆಯಲ್ಲಿ ಶಿವನ ಆರಾಧನೆಯ ಬಗ್ಗೆ ಮತ್ತು ಸಾಮಾನ್ಯವಾಗಿ ಗರುಡ ಪುರಾಣ, ಸ್ಕಂದ ಪುರಾಣ, ಇಲ್ಲೆಲ್ಲ ಹೇಗೆಲ್ಲ ಉಲ್ಲೇಖ ಮಾಡಲಾಗಿದೆ ಶಿವನ ಆರಾಧನೆಯ ಕುರಿತಂತೆ, ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಗುರುಗಳ ಹತ್ರ ಹೆಚ್ಚಿನ ಮಾಹಿತಿ ತಿಳ್ಕೊಳ್ತಾ ಹೋಗ್ತೀನಿ. ಗುರುಗಳೇ, ಶಿವ ಅಂತ ಬಂದಾಗ ನಮಗೆ ಒಂದು ಕಡೆ ಮೃತ್ಯುಂಜಯ ಅಂತೀವಿ, ಚಂದ್ರಮೌಳೀಶ್ವರ ಅಂತೀವಿ, ರುದ್ರ ಅಂತೀವಿ, ಹರಿಭಯಂಕರ ಅಂತೀವಿ. ಸೊ ಅಂಥ ಶಿವನ ಆರಾಧನೆಯ ಒಂದು ಪರ್ವಕಾಲ ಇವತ್ತು. ಹಾಗಾಗಿ ಮಹಾಶಿವರಾತ್ರಿ ಅಂದರೆ ಏನು, ಮಹತ್ವ ಏನು, ತಿಳಿಸ್ಕೊಡಿ ಗುರುಗಳೇ ನಮ್ಮ ವೀಕ್ಷಕರಿಗೆ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ವಾಗರ್ಥಾವ್ಯವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ, ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಗುರವೇ ಸರ್ವಲೋಕಾನಾಂ ವಿಶದೇ ಭವರೋಗಿಣಾಂ, ನಿಧಯೇ ಸರ್ವವಿದ್ಯಾನಾಂ, ದಕ್ಷಿಣಾಮೂರ್ತಯೇ ನಮಃ. ನಮ್ಮ ಫ್ರೀಡಮ್ ಟಿ ವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮಹಾಶಿವರಾತ್ರಿ ಪರ್ವಕಾಲದ ಅಂದರೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತನಾದಂತಹ ಶಿವ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಶಿವ ಅನ್ನೋ ಶಬ್ದಕ್ಕೆ ಮಂಗಳ ಅನ್ನೋ ಅರ್ಥ, ಶುಭ ಅನ್ನೋ ಅರ್ಥ. ಶಂ ಕರೋತಿ ಇತಿ ಶಂಕರಃ, ಯಾರು ಒಳ್ಳೆಯದನ್ನು ಮಾಡ್ತಾನೆ ಅವನು ಶಂಕರ. ಅದೇ ತಾನೇ ಭದ್ರಂ, ಶಿವಂ, ಮಂಗಳಂ ಇವೆಲ್ಲನೂ ಕೂಡ ಒಂದಕ್ಕೊಂದು ಪರ್ಯಾಯ ಪದಗಳು ಅಂತ ಹೇಳ್ತೀವಿ ನಾವು ಸಂಸ್ಕೃತದಲ್ಲಿ. ಸೊ ಹಾಗಾಗಿ ಶಿವ ಅಂದರೆ ಒಳ್ಳೆಯದನ್ನು ಮಾಡ್ತಕ್ಕಂಥವನು ಅನ್ನೋ ಅರ್ಥ. ಯಾರಿಗೆ ಒಳ್ಳೆಯದನ್ನು ಮಾಡ್ತಾನೆ, ಯಾರಿಗೆ ಬೇಕಾದರೂ ಒಳ್ಳೆಯದನ್ನು ಮಾಡ್ತಾನೆ. ಯಾಕೆ ಅಂದರೆ ಎಲ್ಲ ದೇವತೆಗಳಿಗಿಂತ ಬಹಳ ಬೇಗ ಒಲಿತಕ್ಕಂತಹ ದೇವದೇವ ಯಾರು ಅಂದರೆ ಈಶ್ವರ. ಹಾಗಾಗಿ ಈಶ್ವರ, ಶಿವ, ಹರ, ಮಹಾದೇವ, ಮೃತ್ಯುಂಜಯ, ಕಾಲಮೃತ್ಯುಂಜಯ, ನಾವು ಏನೇ ಕರೆದರೂ ಕೂಡ ಎಲ್ಲವೂ ಕೂಡ ಶಿವನಿಗೆ ಪರ್ಯಾಯ ವಾಚಕವಾದಂತಹ ಶಬ್ದಗಳೇ ಆಗಿರುತ್ತೆ. ಅಂತಹ ಈ ಒಂದು ಶಿವನ ಒಂದು ವಿಶೇಷವಾದಂತಹ ಪರ್ವಕಾಲವೇ ಶಿವರಾತ್ರಿ ಅಂತ. ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ವ್ರತಗಳಿಗೆ ಬಹಳ ವಿಶೇಷವಾದಂತಹ ಮಹತ್ವ ಇದೆ. ಚಾಂದ್ರಮಾನ ರೀತ್ಯ ಅನೇಕ ವ್ರತಗಳು ಇದೆ. ಅಂತಹ ವ್ರತಗಳಲ್ಲಿ ನಮಗೆ ನಿತ್ಯಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ ಅಂತೆಲ್ಲ ಕರ್ಮಗಳನ್ನು ನಾವು ವಿಭಾಗ ಮಾಡ್ತೀವಿ. ಅದರೊಳಗೆ ಈ ಶಿವರಾತ್ರಿ ಆಗಲಿ, ನರಸಿಂಹ ಜಯಂತಿ ಆಗಲಿ, ಗೋಕುಲಾಷ್ಟಮಿ ಆಗಲಿ, ಇವೆಲ್ಲ ನಿತ್ಯ ಕರ್ಮಗಳಿಗೆ, ನಿತ್ಯ ವ್ರತಗಳಿಗೆ ಸೇರ್ತಕ್ಕಂಥದ್ದು. ಅಂದರೆ ಇದನ್ನು ಮಾಡಲೇಬೇಕು ಅಂತ. ತುಂಬ ಜನ ನೀವು ಕೇಳಿರ್ತೀರ, ಸಾಮಾನ್ಯ ನಾವು ವಿಷ್ಣುವನ್ನು ಆರಾಧನೆ ಮಾಡೋದು ಮುಖ್ಯವಾಗಿ, ಶಿವನನ್ನು ಆರಾಧನೆ ಮಾಡಬೇಕೋ ಬೇಡವೋ ಅಂತ ಕೇಳ್ತಾರೆ ಕೆಲವರು. ಇನ್ನು ಕೆಲವರು ನಾವು ಗಣಪತಿಯನ್ನು ಆರಾಧನೆ ಮಾಡೋದು, ನಾವು ಶಕ್ತಿಯನ್ನು ಆರಾಧನೆ ಮಾಡೋದು. ನೀವು ಯಾವುದನ್ನಾದರೂ ಆರಾಧನೆ ಮಾಡಿ, ಶಿವನನ್ನು ಆರಾಧನೆ ಮಾಡೋದು, ವಿಷ್ಣುವನ್ನು ಆರಾಧನೆ ಮಾಡಬೇಕು. ಅಲ್ಲ ಗುರುಗಳೇ, ಈಗ ದೇವರಲ್ಲೇ ಇಲ್ಲದೆ ಇರುವಂತಹ ಭಿನ್ನತೆ ಮನುಷ್ಯರಲ್ಲಿ ಯಾಕೆ ಅಂತ. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ, ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ ಅಂತ ಪುರಾಣದಲ್ಲೇ ಬರ್ತಕ್ಕಂತಹ ಒಂದು ಶ್ಲೋಕ ಇದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಶಿವ ಮತ್ತು ಕೇಶವದಲ್ಲಿ ಭೇದ ಅನ್ನೋದು ಇಲ್ಲ, ಆದರೆ ಅವರ ಅನುಯಾಯಿಗಳಲ್ಲಿ ಬಹಳ ಭೇದ ವಿನಾಭಿಪ್ರಾಯಗಳು ಇವೆ. ಅದು ಏನೂ ಮಾಡಲಿಕ್ಕಾಗೋದಿಲ್ಲ ಅದು. ಸೊ ಹಾಗಾಗಿ ಕಾಲ ವೈಪರೀತ್ಯ ಅಂತ ಹೇಳಬೇಕಾಗತ್ತೆ ಅದನ್ನು. ಆದರೆ ಈ ಶಿವನನ್ನು ಆರಾಧನೆ ಮಾಡೋದಕ್ಕೆ ಎಲ್ಲರೂ ಆರಾಧನೆ ಮಾಡಬೇಕು. ಯಾಕೆ ಅಂದರೆ ಮನೋಭಿಮಾನಿ ದೇವತೆ ಶಿವ.
ಹಾಗಾಗಿ ಶಿವನನ್ನು ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅಂತ ಭಾಗವತದಲ್ಲೇನೆ ಶ್ಲೋಕ ಬರುತ್ತೆ. ಹಾಗಾಗಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನಾಥ್ ಜ್ಞಾನಂ ಮಹೇಶ್ವರಾದ್ ಇಚ್ಛೇತ್ ಶ್ರೇಯಮಿಚ್ಛೇತ್ ಹುತಾಶನಾಥ್ ಅಂತ ಭಾಗವತ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಶ್ಲೋಕ ಇದೆ. ಸೊ ಹಾಗಾಗಿ ಜ್ಞಾನಂ ಮಹೇಶ್ವರಾದಿಚ್ಛೇತ್. ಸೊ ಮೋಕ್ಷ ಸಿಗಬೇಕು ಅಂದರೆ ಜ್ಞಾನ ಬೇಕೇ ಬೇಕು. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ಜ್ಞಾನ ಬೇಕು ಮನುಷ್ಯನಿಗೆ. ಮೋಕ್ಷ ಬೇಕು ಅಂದರೆ ಆ ಜ್ಞಾನಕ್ಕೆ ಅಭಿಮಾನಿ ದೇವತೆ ಯಾವುದು ಅಂದರೆ ಶಿವ ಅಥವಾ ರುದ್ರ. ಹಾಗಾಗಿ ನೀವು ಯಾರೇ ಆಗಿದೆ ಮುಖ್ಯವಾಗಿ ಈಶ್ವರನನ್ನು ಶಿವನನ್ನು ಆರಾಧನೆ ಮಾಡಲೇಬೇಕು. ಸೊ ಇಲ್ಲಿ ಯಾವುದೇ ಭೇದ ಇಲ್ಲ. ನಾವು ಮೂಲ ದೇವರು ಅಥವಾ ಭಗವಂತ ಅನ್ನತಕ್ಕಂಥವನು ಒಬ್ಬನೇನೆ. ಅದು ಸೃಷ್ಟಿ ಆಗೋದಕ್ಕೆ ಮೊದಲು ನಿರ್ಗುಣ ನಿರಾಕಾರವಾಗಿರುತ್ತೆ ಅಂತ ಹೇಳ್ತೀವಿ ನಾವು ವೇದಾಂತದಲ್ಲಿ. ಅದು ಸೃಷ್ಟಿ ಸಮಯದಲ್ಲಿ ಬ್ರಹ್ಮನಾಗಿ ರೂಪುಗೊಳ್ಳುತ್ತೆ, ಸ್ಥಿತಿಕಾಲದಲ್ಲಿ ವಿಷ್ಣುವಾಗಿ ರೂಪುಗೊಳ್ಳುತ್ತೆ, ಲಯಕಾಲದಲ್ಲಿ ಶಿವನಾಗಿ ರೂಪುಗೊಳ್ಳುತ್ತೆ, ರುದ್ರ ಅಂತಲೂ ಕರಿತೀವಿ ಅದನ್ನೇ. ಸೊ ಹಾಗಾಗಿ ಸೃಷ್ಟಿ ಸ್ಥಿತಿ ಲಯ ಅದಕ್ಕೆ ಬ್ರಹ್ಮ ವಿಷ್ಣು ಶಿವ ಈ ಮೂರು ಜನ ಕೂಡ ನಮಗೆ ಕಾರಣಕರ್ತರಾಗಿರ್ತಾರೆ. ಅದರ ಹಿಂದೆ ಇರತಕ್ಕಂಥದ್ದನ್ನು ಪರತತ್ವ ಸ್ವರೂಪ ಅಂತ ಕರಿತೀವಿ ನಾವು. ಅದನ್ನ ಕೆಲವರು ಶಿವ ಅಂತ ಕರೀತಾರೆ, ಕೆಲವರು ವಿಷ್ಣು ಅಂತ ಕರೀತಾರೆ. ಅದರೊಳಗೆ ಭಿನ್ನಾಭಿಪ್ರಾಯಗಳಿದೆ. ಅದರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋದು ಬೇಡ ಅದನ್ನ. ಸೊ ಹಾಗಾಗಿ ಅವ್ರವ್ರು ಏನ್ ಬೇಕಾದ್ರೂ ಕಲ್ತ್ಕೊಳ್ಳಿ. ಏನು ಕಲ್ತರೂ ಕೂಡ ಭಗವಂತ ಸರ್ವಶಬ್ದ ವಾಚ್ಯ. ನೀವು ಶಿವ ಅಂತ ಕಲ್ದ್ರೂ ಅವನೇ, ವಿಷ್ಣು ಅಂತ ಕಲ್ದ್ರೂ ಅವನೇ, ಗಣಪತಿ ಅಂತ ಕಲ್ದ್ರೂ ಅವನೇ, ದುರ್ಗೆ ಅಂತ ಕಲ್ದ್ರೂ ಅವನೇ, ಸರ್ವವ್ಯಾಪಿ ಸರ್ವಶಬ್ದ ವಾಚ್ಯ ಎಲ್ಲನೂ ಅವನೇ. ಆದ್ರಿಂದ ಆ ಒಂದು ಈಶ್ವರನನ್ನ ಆರಾಧನೆ ಮಾಡತಕ್ಕಂತಹದ್ದು ಬಹಳ ವಿಶೇಷವಾದಂತಹ ಒಂದು ಪರ್ವಕಾಲ ಅಂದ್ರೆ ಈ ಶಿವರಾತ್ರಿ. ತುಂಬಾ ಜನಕ್ಕೆ ಇದು ಒಂದು ಡೌಟ್, ಏನು ಶಿವರಾತ್ರಿ ಅಂದ್ರೆ ಏನು? ಯಾಕಂದ್ರೆ ಎಲ್ಲಾ ವ್ರತಗಳು ಸಾಮಾನ್ಯ ಬೆಳಗ್ಗೆ ಹೊತ್ತು ಬರ್ತಕ್ಕಂಥದ್ದು. ಈ ನವರಾತ್ರಿ ಮತ್ತೆ ಶಿವರಾತ್ರಿ ಎರಡನೇ ರಾತ್ರಿ ಅನ್ನೋದು ಬರ್ತಕ್ಕಂಥದ್ದು ಇಡೀ ಸಂವತ್ಸರದಲ್ಲಿ. ನವರಾತ್ರಿ 9 ದಿನಗಳು ವಿಶೇಷತೆ ಗುರುಗಳೇ ಹೇಳ್ತೀನಿ. ಆ 9 ದಿನಗಳು ದೇವಿಯನ್ನ ಆರಾಧನೆ ಮಾಡತಕ್ಕಂತಹದ್ದು ನವರಾತ್ರಿ. ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ತ್ರಯೋದಶಿ ಆದಮೇಲೆ ರಾತ್ರಿ ಕಾಲದಲ್ಲಿ ಚತುರ್ದಶಿ ತಿಥಿ ಬರಬೇಕು. ಆ ಒಂದು ತಿಥಿನಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಈಶ್ವರನನ್ನ ಅಥವಾ ಶಿವನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಶಿವರಾತ್ರಿ ಅಂತ ಕರಿತೀವಿ ನಾವು. ಏನಿದೆ ಶಿವರಾತ್ರಿ ಅಂದರೆ ಶಿವ ಹುಟ್ಟಿದ್ದ? ಇದು ತುಂಬ ಜನಕ್ಕೆ ಇದೊಂದು ಡೌಟ್ ಇದೆ. ಇವಾಗ ನರಸಿಂಹ ಜಯಂತಿ ಅಂದರೆ ನರಸಿಂಹ ವೈಶಾಖ ಶುಕ್ಲ ಚತುರ್ದಶಿ ಹುಟ್ಟಿದ್ದು, ಹಾಗಾಗಿ ನರಸಿಂಹ ಜಯಂತಿ ಅಂತ ಹೇಳ್ತೀವಿ. ಸೊ ಗೋಕುಲಾಷ್ಟಮಿ ಅಂತಂದ್ರೆ ಕೃಷ್ಣ ಏನಂತ ಹೇಳೋಣ, ಕೆಲವರು ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ಅಂತ ಹೇಳ್ತಾರೆ, ಕೆಲವರು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ಅಂತ ಹೇಳ್ತಾರೆ. ಆದರೆ ಕೆಲವು ಮೂಲ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಕೃಷ್ಣ ಹುಟ್ಟಿದ್ದು ಸೌರಮಾನ ರೀತ್ಯ ತೊಗೊಂಡ್ಬಿಡ್ತಾರೆ. ಸೂರ್ಯ ಸಿಂಹ ಮಾಸದಲ್ಲಿದ್ದಾಗ ಸಿಂಹ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ಯಾವಾಗ ಬರುತ್ತೆ ಯಾವಾಗ ಅಂತ. ಅದು ಕೆಲವು ಸತಿ ಶ್ರಾವಣ ಮಾಸಕ್ಕೂ ಬರುತ್ತೆ, ಕೆಲವು ಸತಿ ಭಾದ್ರಪದ ಮಾಸಕ್ಕೂ ಬರುತ್ತೆ. ಸೊ ಇದು ಡಿಫರೆಂಟ್ ಇಶ್ಯೂ ಇದು. ಸೊ ಹಾಗಾಗಿ ಈ ಥರ ಬರುತ್ತೆ. ಆದರೆ ಶಿವ ಹುಟ್ಟಿದ್ದ ಇದು ಅಂದ್ರೆ ಅಲ್ಲ. ಶಿವನಿಗೆ ಹುಟ್ಟು ಅನ್ನೋದೇ ಇಲ್ಲ, ಹುಟ್ಟಿದ್ರೆ ಸಾವಿರುತ್ತೆ. ಹಾಗಾಗಿ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಕೃಷ್ಣ ಹೇಳ್ದಂಗೆ ಹುಟ್ಟಿರೋದಕ್ಕೆಲ್ಲ ಸಾವಿರತ್ತೆ, ಸತ್ತಿದ್ದೆಲ್ಲ ಮತ್ತೆ ಹುಟ್ಟತ್ತೆ. ಸೊ ಇಲ್ಲಿ ಶಿವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಹಾಗಾದ್ರೆ ಶಿವರಾತ್ರಿ ಅಂದ್ರೆ ಏನು? ಇದು ತುಂಬಾ ಜನಕ್ಕೆ ಒಂಥರ $1 million ಕ್ವಶನ್ ಅಂತಾರಲ್ಲ, ಆ ಥರ ಇದು. ಶಿವ ಮಹಾಪುರಾಣದಲ್ಲಿ ಇದಕ್ಕೆ ಸಮಂಜಸವಾದಂತಹ ಒಂದು ಪ್ರಕರಣ ಸಿಗತ್ತೆ ನಮಗೆ. ಏನು ಅಂದರೆ ಯಾಕೆ ಮುಖ್ಯವಾಗಿ ನಾವು ತಿಳ್ಕೋಬೇಕು ಎಲ್ಲ ಪುರಾಣಗಳನ್ನು ಅಂದರೆ, ಈಗ ಶಿವ ಮಹಾಪುರಾಣದಲ್ಲಿ ಶಿವನನ್ನೇ ಪರಮಾತ್ಮ ಅಥವಾ ಪರಮೇಶ್ವರ ಪರಬ್ರಹ್ಮ ಅಂತ ಕರೆಯುತ್ತೆ. ವಿಷ್ಣು ಪುರಾಣದಲ್ಲಿ ಅಥವಾ ಭಾಗವತದಲ್ಲಿ ವಿಷ್ಣುವನ್ನೇ ಪರಮಾತ್ಮ ಅಂತ ಕರೆಯುತ್ತೆ. ಭಾಗವತದಲ್ಲಿ ಕೃಷ್ಣನನ್ನೇ ಪರಮಾತ್ಮ ಅಂತ ಕರೆಯುತ್ತೆ. ದೇವಿ ಭಾಗವತ ಪುರಾಣದಲ್ಲಿ ದೇವಿಯನ್ನೇ ಅಲ್ಟಿಮೇಟ್ ಪರಬ್ರಹ್ಮ ಸ್ವರೂಪಿಣಿ ಅಂತ ಕರೆಯುತ್ತೆ. ಹೀಗೆ ಒಂದೊಂದು ಪುರಾಣಗಳಲ್ಲಿ ಒಂದೊಂದು ಥರ ಹೋಗಿರುತ್ತೆ. ಇದು ಜನಗಳಿಗೆ ಕನ್ಫ್ಯೂಷನ್ನು. ಇದು ಯಾಕೆ ಈ ಥರ ಮಾಡಿಟ್ಬಿಟ್ಟಿದ್ದಾರೆ? ಬರೆದಿರೋದು ಇಷ್ಟನ್ನು ಕೂಡ ಒಬ್ಬರೇನೆ. ಅಷ್ಟಾದಶ ಪುರಾಣಾನಾಂ ಕರ್ತಾವೈ ಸತ್ಯವತಿ ಸುತಃ ಅಂತ ವೇದವ್ಯಾಸರೇ ಬರೆದಿರ್ತಕ್ಕಂಥದ್ದು 18 ಪುರಾಣಗಳನ್ನು. ಹೀಗೆ ಒಂದೊಂದು ಕಡೆ ಒಂದೊಂದಕ್ಕೆ ಪ್ರಾಮುಖ್ಯತೆ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಆ ಪುರಾಣಗಳು ಬಂದಾಗ ಅವರವ್ರಿಗೆ ಪ್ರಾಮುಖ್ಯತೆ ಕೊಡಬೇಕು. ಇವಾಗ ನಾಮಕರಣ ಆಗ್ತಿದೆ ಅಂದರೆ ಮಗುಗೆ ಪ್ರಾಮುಖ್ಯತೆ, ಮಗು ತಂದೆ ತಾಯಿಗಲ್ಲ. ಮದುವೆ ಆಗ್ತಿದೆ ಅಂದರೆ ಹುಡುಗ ಹುಡುಗಿಗೆ ಪ್ರಾಮುಖ್ಯತೆ, ಹುಡುಗ ಹುಡುಗಿ ತಂದೆ ತಾಯಿಗಲ್ಲ. 60 ವರ್ಷ ಶಾಂತಿ ಆಗ್ತಿದೆ ಅಂದರೆ 60 ವರ್ಷ ಶಾಂತಿ ಆಗ್ತಿರೋರಿಗೆ ದಂಪತಿಗಳಿಗೆ ಪ್ರಾಮುಖ್ಯತೆ. ಅವ್ರ ಮಕ್ಕಳುಗಳು ಮಾಡ್ತಿರ್ಬೋದು ದುಡ್ಡು ಖರ್ಚು ಮಾಡಿ, ಅವ್ರಿಗಲ್ಲ. ಸೊ ಹಾಗೆ ಇಲ್ಲೂ ಕೂಡ ಅದೇ ಲೆಕ್ಕಾಚಾರ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಈ ಶಿವ ಮಹಾಪುರಾಣದ ಲೆಕ್ಕಾಚಾರದಲ್ಲಿ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಇವರಿಬ್ಬರಲ್ಲಿ ನಮ್ಮಿಬ್ಬರಲ್ಲಿ ಯಾರು ಗ್ರೇಟ್ ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆ ಉಂಟಾಗುತ್ತೆ. ಆಗ ಇಬ್ಬರು ಬಹಳ ಕಿತ್ತಾಡ್ತಾ ಇರ್ತಾರೆ. ಅಲ್ಲಿ ಪುರಾಣದಲ್ಲಿ ಬರ್ತಕ್ಕಂಥ ಒಂದು ಕಥೆ ಇದು. ಸೊ ಹಾಗಿದ್ದಾಗ ಶಿವ ಅಲ್ಲಿ ಅವಾಗ ಹೇಳ್ತಾನೆ, ಪ್ರತ್ಯಕ್ಷ ಆಗಿ ಹೇಳ್ತಾನೆ, ನನ್ನ ಒಂದು ಜ್ಯೋತಿರ್ಲಿಂಗ ಇದು ಏನು ಲಿಂಗ ಇದೆ, ಇದರ ಆದಿ ಅಂತ್ಯ ಅಂದರೆ ಮೇಲ್ಭಾಗ ಕೆಳಭಾಗವನ್ನು ಯಾರು ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರ್ತೀರಾ ಫಸ್ಟು, ಅವ್ರು ಗ್ರೇಟ್ ಅಂತ.
ಸರಿ, ಬ್ರಹ್ಮ ಮೇಲೆ ಹೋಗ್ತಾನೆ, ವಿಷ್ಣು ಕೆಳಗೆ ಹೋಗ್ತಾನೆ, ಇಬ್ಬರೂ ಕೂಡ ಆದಿ ಅಂತ್ಯ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ ಮೇಲ್ಭಾಗ ಕೆಳಭಾಗಕ್ಕೆ. ವಿಷ್ಣು ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ, ಎಷ್ಟು ಹುಡುಕೋದಕ್ಕೂ ಸಿಗೋದಿಲ್ಲ. ಬ್ರಹ್ಮನೂ ಹೋಗ್ತಾನೆ ಹೋಗ್ತಾನೆ, ಎಷ್ಟು ಹುಡುಕೋದು ಸಿಗೋದಿಲ್ಲ. ಕೊನೆಗೆ ಇಬ್ಬರು ಕೂಡ ವಾಪಸ್ಸು ಬರ್ತಾ ಇರ್ತಾರೆ. ಸೊ ವಾಪಸ್ ವಿಷ್ಣುನು ಕೂಡ ಬರ್ತಾ ಇರ್ತಾನೆ. ಬ್ರಹ್ಮನು ಬರಬೇಕಾದ್ರೆ ಬ್ರಹ್ಮನ ತಲೆಯಲ್ಲಿ ಒಂದು ಐಡಿಯಾ ಉಳಿಯುತ್ತೆ, ನಾನು ನೋಡಿದೆ ಅಂತ ಹೇಳಿಬಿಟ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಅಷ್ಟೊತ್ತಿಗೆ ಕೇದಿಗೆ ಹೂವು ಅನ್ನೋದು ಬೀಳ್ತಾ ಇರುತ್ತೆ. ಆ ಕೇದಿಗೆ ಹೂವನ್ನ ನಾನು ನೋಡಿದ್ದೀನಿ ಅನ್ನೋದಕ್ಕೆ ನೀನು ಸಾಕ್ಷಿ ಹೇಳು ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಅವನು ಬಂದು ಹೇಳ್ತಾನೆ. ವಿಷ್ಣು ಬಂದು ಒಪ್ಕೊಳ್ತಾನೆ, ಇಲ್ಲ ನನಗೆ ತಳ ಕಾಣಲಿಲ್ಲ ನನಗೆ, ಹಾಗಾಗಿ ವಾಪಸ್ ಬಂದಿದ್ದೀನಿ. ಬ್ರಹ್ಮ ಇಲ್ಲ ನಾನು ನೋಡ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆವಾಗ ಶಿವನಿಗೆ ಕೇದಿಗೆ ಹೂವನ್ನ ಹೇಳ್ತಾನೆ. ಆವಾಗ ಶಿವ ಆ ಕೇದಿಗೆ ಹೂವಿಗೆ ಶಾಪವನ್ನು ಕೊಡ್ತಾನೆ. ಮೊದಲನೇದಾಗಿ, ನಿನ್ನ ಒಂದು ಹೂವು ಯಾವತ್ತೂ ಕೂಡ ಯಾರ ಪೂಜೆಗೂ ಬರದೇ ಇರಲಿ, ಇವತ್ತಿಗೂ ಬಳಸಲ್ಲ, ಯಾವ ಪೂಜೆ ಬಳಸೋದಿಲ್ಲ. ಯಾವ ದೇವರ ಬ್ರಹ್ಮನಿಗೂ ಕೂಡ ಪೂಜೆಯನ್ನ ಮಾಡದೇ ಇರಲಿ. ಯಾಕೆಂದ್ರೆ ನೀನು ಸುಳ್ಳನ್ನ ಹೇಳಿದೀಯಾ, ವಿಷ್ಣು ಸತ್ಯವನ್ನ ಹೇಳಿದಾನೆ, ಹಾಗಾಗಿ ಸತ್ಯ ಹೇಳಿದವನು ಯಾವತ್ತೂ ಕೂಡ ಗೆಲ್ತಾನೆ. ಅವನ ಕಡೆ ಧರ್ಮ ಇದೆ, ಯಥೋ ಧರ್ಮ ತಥೋ ಜಯ. ಹೀಗೆ ಈ ಒಂದು ಇನ್ಸಿಡೆನ್ಸ್ ಏನು ನಡೀತು, ಇದು ನಡೆದಂತಹ ದಿನ ಮಾಘಕೃಷ್ಣ ಚತುರ್ದಶಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ, ಶಿವಮಹಾಪುರಾಣದಲ್ಲಿ. ಇದನ್ನ ಶಿವರಾತ್ರಿ ಅಂತ ಅವತ್ತಿನಿಂದ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಅಂದ್ರೆ ಈಗ ಪುರಾಣದ ಐತಿಹ್ಯವನ್ನ ನಾವು ನೋಡಿದಾಗ ಶಿವರಾತ್ರಿ ಅಂತಂದಾಗ ಒಬ್ಬೊಬ್ರು ಒಂದೊಂದು ರೀತಿ ಉಲ್ಲೇಖ ಮಾಡ್ತಾರೆ. ಈಗ ಶಿವ ಪಾರ್ವತಿ ವಿವಾಹದ ಸಂದರ್ಭ ಅಂತ ಹೇಳ್ತಾರೆ. ಇನ್ನು ಕೆಲವರು ಶಿವರಾತ್ರಿ ಅಂದಾಗ ಒಬ್ಬ ಬೇಟೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲೆ ಹಾಕ್ತಾ ಇದ್ದ ಮುಂದಕ್ಕೆ ಕತೆ ಬರುತ್ತೆ, ಶಿವಮಹಾಪುರಾಣದಲ್ಲೇ ಕತೆ ಬರುತ್ತೆ ಮುಂದಕ್ಕದು. ಅದು ಬೇರೆ. ಮತ್ತೆ ಈ ಸಾಗರ ಮಂಥನದ ಬಗ್ಗೆನೂ ಕೂಡ ಹೇಳ್ತಾರಲ್ಲ ಗುರುಗಳೇ, ಯಾವುದು ಶಿವರಾತ್ರಿಗೆ ಅಂತಲ್ಲ, ಅದು ದಕ್ಷಿಣಾಯನದಲ್ಲೇನೆ ಪ್ರಾರಂಭ ಆಗಿದೆ, ಅದು ಒಂದು ಮಾರ್ಗಶಿರ ಮಾಸದ ಟೈಮಲ್ಲೇನೆ. ಸೊ ಹಾಗಾಗಿ ಇದು ಶಿವಮಹಾಪುರಾಣದಲ್ಲಿ ಇರತಕ್ಕಂಥ ಐತಿಹ್ಯ. ಯಾಕಂದ್ರೆ ಶಿವಮಹಾಪುರಾಣದಲ್ಲಿ ಹೆಚ್ಚು ಕಮ್ಮಿ 24,500 ಶ್ಲೋಕಗಳಿದೆ, 24,000 ರಿಂದ 25,000 ಶ್ಲೋಕಗಳಿದೆ. ಲಿಂಗ ಪುರಾಣದಲ್ಲಿ 11,000 ಶ್ಲೋಕಗಳಿದೆ. ಲಿಂಗ ಪುರಾಣನು ಶಿವನಿಗೆ ಸಂಬಂಧಪಟ್ಟಿದ್ದೇನೆ. ಹಾಗಾಗಿ ಇಲ್ಲೆಲ್ಲವೂ ಕೂಡ ಶಿವನ ಮಹಿಮೆಯನ್ನು ಅಥವಾ ಮಹಾತ್ಮೆಯನ್ನು ಬಹಳ ಸುದೀರ್ಘವಾಗಿ ಹೇಳ್ಕೊಂಡು ಹೋಗುತ್ತೆ. ಅಲ್ಲಿ ನಮಗೆ ಜ್ಯೋತಿ ಸ್ವರೂಪನಾಗಿ, ಲಿಂಗ ಸ್ವರೂಪನಾಗಿ, ಜ್ಯೋತಿರ್ಲಿಂಗ ಸ್ವರೂಪನಾಗಿ, ಆದಿಲಿಂಗ ಸ್ವರೂಪನಾಗಿ ಕಾಣಿಸಿಕೊಂಡಂತಹ ಪರಮ ಪವಿತ್ರವಾದಂತಹ ಪರ್ವಕಾಲವೇನೆ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ. ಅದು ಶ್ರವಣ ನಕ್ಷತ್ರದಲ್ಲಿ, ಶ್ರವಣ ಅದು ವಿಷ್ಣುವಿನ ನಕ್ಷತ್ರ. ಸೊ ವಿಷ್ಣು ಮತ್ತು ಶಿವರ ಸಮಾಗಮ ಆಗತಕ್ಕಂತಹ ಜಾಗ ಅದು ಅನ್ನೋದನ್ನು ಹೇಳುತ್ತೆ. ಸಾಮಾನ್ಯವಾಗಿ ಮಹಾಶಿವರಾತ್ರಿ ಅಂತ ಬಂದಾಗ ಉಪವಾಸ ಮತ್ತು ಜಾಗರಣೆಗೆ ಎಲ್ಲಿಲ್ಲದ ಮಹತ್ವ ಇರುತ್ತೆ. ಈ ಜಾಗರಣೆ ಮಾಡುವಂಥ ಕ್ರಮ ಹೇಗಿರಬೇಕು? ಯಾಕೆಂದರೆ ರಾತ್ರಿ ಜಾಗರಣೆ ಅಂತಂದಾಗ ಭಜನೆಗಳು, ಕೀರ್ತನೆಗಳು ಶುರುವಾಗುತ್ತೆ, ಭಕ್ತಿಭಾವದಿಂದ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ, ದೇಗುಲಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇರುತ್ತೆ. ಸೊ ಹಾಗಾಗಿ ಜಾಗರಣೆಯ ಒಂದು ಕ್ರಮ ಹೇಗಿರಬೇಕಾಗತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಗುರುಗಳೇ. ಇಲ್ಲಿ ಜಾಗರಣೆ ಅಂತ ನಾವು ಹೇಳೋದಕ್ಕಿಂತ ಮೊದಲು ಪೂಜೆಯನ್ನು ನಾವು ಶುರು ಮಾಡೋದೇ ಸಾಯಂಕಾಲ. ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ವ್ರತಗಳಲ್ಲೂ ಕೂಡ ಬೆಳಗ್ಗೆ ನಾವು ಪ್ರಾರಂಭ ಮಾಡ್ತು ಅಂದರೆ, ಶಿವರಾತ್ರಿನಲ್ಲಿ ನವರಾತ್ರಿನಲ್ಲೆಲ್ಲಾನು ಸೂರ್ಯ ಅಸ್ತಮಾನದ ಕಾಲದಲ್ಲಿ ಯಾವ ಒಂದು ಯಾಮ ಇರುತ್ತೆ, ಯಾಮ ಅಂದರೆ 3 ಗಂಟೆಗಳ ಕಾಲ, ಟೈಮ್ ಗ್ಯಾಪ್ ಆಫ್ 3 hours ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಇದಕ್ಕೆ ನಂದೊಂದು ಪ್ರಶ್ನೆ, ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಗಳು ನಡೆಯುವಂತ ನಾವು ನೋಡ್ತೇವೆ. ಸೊ ಸಂಜೆ ಯಾಕೆ ಶುರುವಾಗುತ್ತೆ? ಅಭಿಷೇಕ ಪ್ರಿಯ ಶಿವನಿಗೆ ಸಂಜೆಯ ಪೂಜೆ ಶುರುವಾದಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗುತ್ತೆ? ಈಶ್ವರ ಪ್ರತ್ಯಕ್ಷ ಆಗಿ ಕಾಣಿಸ್ಕೊಂಡಿದ್ದೇನೆ ಅವರಿಗೆ ಈ ಒಂದು ಗೋಧೂಳಿ ಮುಹೂರ್ತ ಅಂತ ನಾವೇನು ಕರಿತೀವಿ, ಸೂರ್ಯ ಅಸ್ತ ಆಗ್ತಾ ಇರ್ತಕ್ಕಂಥ ಯಾಮ ಏನಿದೆ, ಆ ಟೈಮಲ್ಲಿ ಬ್ರಹ್ಮ ಮತ್ತೆ ವಿಷ್ಣುವಿಗೆ ಕಾಣಿಸ್ಕೊಂಡಿದ್ದು. ಹಾಗಾಗಿ ಅವಾಗಿಂದನೇ ಅದರ ಲೆಕ್ಕಾಚಾರ, ಪೂಜಾ ಕೈಂಕರ್ಯಗಳೆಲ್ಲ ಬಂದಿರತಕ್ಕಂಥದ್ದು. ಹೀಗಾಗಿ ಏನಾಗುತ್ತೆ ಅಂದರೆ, ಇಲ್ಲಿ ನಮಗೆ ಸಾಯಂಕಾಲ 6 ಗಂಟೆಗೆ ಸೂರ್ಯಾಸ್ತ ಅಂತ ಸುಮ್ಮನೆ ಅಪ್ರಾಕ್ಸಿಮೇಟ್ ಆಗಿ ಇಟ್ಕೊಂಡ್ರೆ, 6 ಗಂಟೆಯಿಂದ 9 ಗಂಟೆ ಮೊದಲನೇ ಯಾಮದ ಪೂಜೆ ಅಂತ ದೇವಸ್ಥಾನಗಳೆಲ್ಲ ಸಾಮಾನ್ಯವಾಗಿ ಈಶ್ವರನ ದೇವಸ್ಥಾನಗಳು ಪ್ರಧಾನವಾಗಿ ಎಲ್ಲಿರುತ್ತೆ ಅಲ್ಲಿ ಎಲ್ಲ ಕಡೆನೂ 4 ಯಾಮದ ಪೂಜೆಗಳು ಕೂಡ ಆಗುತ್ತೆ. 6 ಗಂಟೆಯಿಂದ 9 ಗಂಟೆ ಮೊದಲನೇ ಯಾಮದ ಪೂಜೆ, 9 ಗಂಟೆಯಿಂದ 12 ಗಂಟೆ 2ನೇ ಯಾಮದ ಪೂಜೆ, 12 ಗಂಟೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ ತನಕ 3ನೇ ಯಾಮದ ಪೂಜೆ, 3 ಗಂಟೆಯಿಂದ 6 ಗಂಟೆ ತನಕ 4ನೇ ಯಾಮದ ಪೂಜೆ ಅಂತ ಚತುರ್ಯಾಮ ಪೂಜಾ ಅಂತಲೇ ಕರಿತೀವಿ ನಾವು. ಇದು ಎಲ್ಲ ಕಡೆನೂ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಈ ಶಿವನನ್ನು ನಾವು ಈ 4 ಯಾಮಗಳಲ್ಲಿ ವಿಶೇಷವಾಗಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡ್ತೀವಿ. ಮತ್ತು ರುದ್ರಾಭಿಷೇಕ ಅನ್ನೋದು ಬಹಳ ವಿಶೇಷ. ರುದ್ರಾಭಿಷೇಕ ಅಂದಾಗ ನಮಗೆ ಯಜುರ್ವೇದದಲ್ಲಿ ಬರ್ತಕ್ಕಂಥ ನಮಕ ಚಮಕ ಅಂತ ಕರಿತೀವಿ ನಾವು ಅದನ್ನು.
ಓಂ ನಮೋ ಭಗವತೆ ರುದ್ರಾಯ ಅಂತ ಬರುತ್ತೆ, ಅದು ಪ್ರಾರಂಭ ಆಗುತ್ತೆ. ಅದು ಮತ್ತು ಋಗ್ವೇದದಲ್ಲೂ ರುದ್ರ ಸೂಕ್ತ ಅಂತ ಬರುತ್ತೆ. ಕದ್ ರುದ್ರ ಎಪ್ಪಸೆ ಏತಸೆ ಮೇಳಷ್ಟಮ ಯತವ್ಯಸೆ ಓಚೆ ಮಶಂತೋಂ ಹದೆ ಅಂತ ಅದು ಪ್ರಾರಂಭ ಆಗುತ್ತೆ. ಸೊ ಈ ಎರಡೂ ಸೂಕ್ತಗಳನ್ನು ಹೇಳಿಕೊಂಡು ಚಮೆಯನ್ನು ಹೇಳಿಕೊಂಡು ಈಶ್ವರನಿಗೆ ಜಲಾಭಿಷೇಕ, ಪಂಚಾಮೃತಾಭಿಷೇಕ ಆದಮೇಲೆ ಜಲಾಭಿಷೇಕವನ್ನು ಮಾಡ್ತೀವಿ. ಯಾಕೆ ಅಂದರೆ ಮತ್ತೆ ಶಾಸ್ತ್ರದಲ್ಲಿ, ಆಗಮಶಾಸ್ತ್ರಗಳಲ್ಲಿ ಶ್ಲೋಕ ಇದೆ, ಅಲಂಕಾರ ಪ್ರಿಯೋ ವಿಷ್ಣು, ಜಲಧಾರ ಪ್ರಿಯೋ ಶಿವ, ನಮಸ್ಕಾರ ಪ್ರಿಯೋ ಭಾನು, ನೈವೇದ್ಯೇನ ಗಣಾಧಿಪ ಅಂತ. ಸೊ ಹಾಗಾಗಿ ವಿಷ್ಣು ಅಲಂಕಾರ ಪ್ರಿಯ, ಶಿವ ಜಲಧಾರ ಪ್ರಿಯ, ಅಭಿಷೇಕ ಪ್ರಿಯ. ಹಾಗಾಗಿ ಜಲಾಭಿಷೇಕ ಆಗ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ. ಸೊ ಹಾಗಾಗಿ ಈಶ್ವರನಿಗೆ 4 ಯಾಮಗಳಲ್ಲೂ ವಿಶೇಷವಾಗಿ ರುದ್ರಾಭಿಷೇಕ ಅನ್ನೋದು ಕಂಟಿನ್ಯೂಸ್ ಆಗಿ ಆಗತ್ತೆ. ಹಾಗಾಗಿ 4 ಯಾಮಗಳಲ್ಲಿ ಆಗಬೇಕು ಪೂಜೆ. ಇದು ಆದ್ದರಿಂದ ಜಾಗರಣೆ ಇರಲೇಬೇಕಾಗತ್ತೆ. ತತ್ತ ಜಾಗರಣಂ ಕುದಿಯಾತ್ ಅಂತಾನೆ ಶಾಸ್ತ್ರದಲ್ಲಿ ಹೇಳುತ್ತೆ. ತತ್ತ ಅಂದ್ರೆ ಆ ಶಿವರಾತ್ರಿ ಸಂದರ್ಭದಲ್ಲಿ ಅನ್ನೋ ಅರ್ಥ. ಜಾಗರಣಂ ಕುದಿಯಾತ್, ಜಾಗರಣೆ ಮಾಡಬೇಕು. ಮಾರನೇ ದಿನ ವ್ರತ ಮುಗಿಯತ್ತೆ. ಅಲ್ಲಿಗೆ ವ್ರತ ಅಂತೆ ಪಾಲನಂ ಕುದಿಯಾತ್. ಆ ವ್ರತದ ದಿನ ಶಿವರಾತ್ರಿ ಹಬ್ಬದ ಬೆಳಗ್ಗೆಯಿಂದ ರಾತ್ರಿ ತನಕನೂ ಕೂಡ ಉಪವಾಸ ಇರಬೇಕು. ಅಂದ್ರೆ ಮಾರನೇ ದಿನ ತನಕ. ಅಂದ್ರೆ ಉಪವಾಸ ಯಾಕೆ ಇರಬೇಕಾಗತ್ತೆ? ವೈಜ್ಞಾನಿಕ ಏನಾದ್ರು ಉದಾಹರಣೆಗಳಿದೆಯಾ ಅಥವಾ ಧಾರ್ಮಿಕ ಉದಾಹರಣೆಗಳು ಅಂದ್ರೆ ಯಾವುವು? ಇಲ್ಲಿ ಉಪವಾಸ ಅಂದಾಗ ಜನ ತುಂಬಾನೇ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಉಪವಾಸ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂದರೆ, ಉಪ ಅಂದರೆ ಸಮೀಪ ಅಂತ ಅರ್ಥ, ವಾಸ ಅಂದರೆ ಇರೋದು, ಸಮೀಪದಲ್ಲಿ ಇರೋದು. ಯಾರ ಸಮೀಪ ಅಂದರೆ ಯಾವ ಒಂದು ಪ್ರಧಾನವಾದಂತಹ ದೇವರು ಅಥವಾ ದೇವತೆಯ ಅರ್ಚನೆಯನ್ನು ನಾವು ಆರಾಧನೆಯನ್ನು ಮಾಡ್ತಾ ಇರ್ತೀವಿ, ಆ ದೇವರು ಅಥವಾ ದೇವತೆಯ ಸಮೀಪದಲ್ಲಿ ಇದ್ದು ನಾವು ಆ ಪೂಜಾ ಕೈಂಕರ್ಯಗಳನ್ನು ಮಾಡ್ತಕ್ಕಂಥ ಕಲ್ಪೋಕ್ತ ವಿಧಿವಿಧಾನಗಳಲ್ಲಿ ಮಾಡ್ತಕ್ಕಂಥದ್ದು ಅನ್ನೋ ಅರ್ಥ. ಇದು ಉಪವಾಸ. ಹಾಗೆ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದರೆ ಉಪಹಾಸೋ ನಿರಾಹಾರ. ಉಪವಾಸ ಅಂದರೆ ಏನೋ ಆಹಾರ ಸ್ವೀಕಾರ ಮಾಡದೆ. ಯಾತಕ್ಕೆ ಆಹಾರ ಸ್ವೀಕಾರ ಮಾಡಲ್ಲ ಅಂದರೆ ಆ ಭಗವಂತನಲ್ಲಿ ನಾವು ಮಾನಸಿಕವಾಗಿ ಅಷ್ಟು ಮುಳುಗೋಗಿರ್ತೀವಿ ಅನ್ನೋ ಅರ್ಥ. ಇದು ಅದರ ಒಂದು ಸಾಂಕೇತಿಕವಾದಂತಹ ಒಂದು ಇದು ಅರ್ಥ ಇರತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಸಂದರ್ಭದಲ್ಲಿ ನಿರಾಹಾರವಾಗಿ ಇದ್ದುಕೊಂಡು, ಯಾಕೆಂದರೆ ಹೊಟ್ಟೆ ತುಂಬ ತಿಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬಂದುಬಿಡುತ್ತೆ. ನೀವು ಚೆನ್ನಾಗಿ ತಿಂದ್ಬಿಟ್ಟು ನೀವು ಇಲ್ಲಿ ಆ್ಯಂಕರಿಂಗ್ ಮಾಡೋಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬಂದುಬಿಡುತ್ತೆ. ಮಾಡ್ತಾ ಲೈವಲ್ಲೇ ನಿದ್ದೆ ಬಂದುಬಿಡುತ್ತೆ ಬೇಕಾದ್ರೆ. ಸೊ ಹಾಗಾಗಿ ಹಿತಮಿತವಾಗಿ ಇರಬೇಕು ಯಾವಾಗಲೂ ಕೂಡ. ಸೊ ಆ ಒಂದು ಅರ್ಥದಲ್ಲಿ ನಿರಾಹಾರವಾಗಿ ಇರಬೇಕು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ನಿರಾಹಾರವಾಗಿದ್ದುಕೊಂಡು ಭಗವಂತನ ಸಮೀಪದಲ್ಲಿ ಇದ್ದುಕೊಂಡು ಭಗವಂತನನ್ನು ಷೋಡಶೋಪಚಾರ ಪೂಜೆಗಳಿಂದ ಆರಾಧನೆಯನ್ನು ಮಾಡಬೇಕು. ಕೇವಲ ಈಶ್ವರನನ್ನು ಅಷ್ಟೇ ಅಲ್ಲ, ಪಾರ್ವತಿಯನ್ನು ಆರಾಧನೆ ಮಾಡಬೇಕು. ಗೌರಿ, ಪಾರ್ವತಿ, ಉಮಾ, ಕಾತ್ಯಾಯನಿ, ಗೌರಿ, ಕಾಳಿ, ಹೈಮವತೀಶ್ವರಿ ಅಂತೆಲ್ಲ ಉದ್ದಕ್ಕೆ ಹೇಳ್ತೀವಿ ನಾವು. ಸೊ ನೀವು ಉಮಾ ಅಂದು ಒಂದೇ, ಕಾತ್ಯಾಯನಿ ಅಂದು ಒಂದೇ, ಗೌರಿ ಅಂದು ಒಂದೇ, ಪಾರ್ವತಿ ಅಂದು ಒಂದೇ, ಎಲ್ಲ ಒಂದೇ. ಆ ಪಾರ್ವತೀ ದೇವಿಯನ್ನು ಈಶ್ವರನ ಸಹಿತವಾಗಿ ಅಥವಾ ಶಿವನನ್ನು ಉಮಾ ಸಹಿತವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಇವರಿಬ್ಬರನ್ನು ಆರಾಧನೆ ಮಾಡಬೇಕು. ಜೊತೆಗೆ ರುದ್ರಾಭಿಷೇಕ ಆಗಬೇಕು. ಶಿವ ಸಹಸ್ರನಾಮಪೂರ್ವಕವಾಗಿ ಬಿಲ್ವಾರ್ಚನೆ ಆಗ್ತಕ್ಕಂಥದ್ದು. ಇನ್ನೂ ಒಂದು ಸ್ವಾರಸ್ಯ ಏನು ಅಂದರೆ, ತುಂಬ ಜನಕ್ಕೆ ಇವಾಗ ವಿಷ್ಣು ಸಹಸ್ರನಾಮ ಗೊತ್ತಿದೆ, ಲಲಿತಾ ಸಹಸ್ರನಾಮ ಗೊತ್ತಿದೆ, ಆದರೆ ಶಿವ ಸಹಸ್ರನಾಮ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಆ ಶಿವ ಸಹಸ್ರನಾಮ ಮಾಡಿದ್ಯಾವುದು ಅಂದರೆ ವಿಷ್ಣು. ಶಿವಮಹಾಪುರಾಣದಲ್ಲಿ ವಿಷ್ಣು ಕೃತ ಶಿವ ಸಹಸ್ರನಾಮ ಸ್ತೋತ್ರ, ಸ್ವತಃ ಶಿವನನ್ನ ಕುರಿತು ವಿಷ್ಣುವೇ ಸ್ತೋತ್ರ ಮಾಡಿ ಆರಾಧನೆ ಮಾಡಿ ಮೊದಲನೇ ಪೂಜೆ ಮಾಡಿದ್ದೇನೆ ಶಿವ ಸಹಸ್ರನಾಮದಲ್ಲಿ ವಿಷ್ಣು ಶಿವನಿಗೆ. ಯಾರು ಬೇಕಾದರೂ ನಿಮಗೆ ಶಿವಮಹಾಪುರಾಣ ಗ್ರಂಥ ಸಿಗತ್ತೆ. ನನ್ನ ಹತ್ರ ಸಂಸ್ಕೃತದಲ್ಲಿ ಮೂಲ ಇದೆ, ಅದು ಕನ್ನಡ ಸಿಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಅದೆಲ್ಲ ಸಂಸ್ಕೃತ ಮೂಲ ಗ್ರಂಥ ಇದೆ. ಸೊ ಹಾಗಾಗಿ ಅದರೊಳಗೆ ಇದೆ ಅಲ್ಲಿ ವಿಷ್ಣುಕೃತ ಶಿವಸಹಸ್ರನಾಮ ಸ್ತೋತ್ರ ಅಂತ. ಇನ್ನೂ ಒಂದೇನೆಂದರೆ ಸುಮಾರು ದೇವತೆಗಳಿಗೆ ಸಹಸ್ರನಾಮ ಸ್ತೋತ್ರಗಳಿದೆ. ಆದರೆ ಆಗಮೋಕ್ತ ಪ್ರಕಾರವಾಗಿ ಶಿವನಿಗೆ ಅಯುತನಾಮ ಸ್ತೋತ್ರ ಅಂತ ಹೇಳ್ತೀವಿ. ಅಂದರೆ 10,000 ನಾಮಗಳಿದೆ ಅಂತ ಕೂಡ ಒಂದು ಕಡೆ ಇದೆ. ಎಲ್ಲ ದೇವರಿಗೆ, ವಿಷ್ಣುವಿಗೂ ಕೂಡ ಸಹಸ್ರನಾಮ ಇದೆ, 1008 ಅಂತ ಅರ್ಥ. ಆದರೆ ಶಿವನಿಗೆ 10,000 ನಾಮಗಳೂ ಕೂಡ ಇದೆ ಅಂತ ಹೇಳ್ತಾರೆ, ತಿಳಿದಿರ್ತಕ್ಕಂಥವ್ರು. ಸೊ ಹಾಗಾಗಿ ಎಲ್ಲವೂ ಕೂಡ ಸೂಚಿಸುತ್ತೆ ಆ ಭವನನ್ನು, ಶರ್ವನನ್ನು, ಶಿವನನ್ನು ನಾವು ಆರಾಧನೆ ಮಾಡಬೇಕು. ಹೀಗೆ ಶಿವನನ್ನು ಆರಾಧನೆ ಮಾಡಿ ಶಿವನನ್ನು ಭಕ್ತಿಯಿಂದ ಆರಾಧನೆ ಮಾಡಿತು ಅಂದರೆ ಆದಷ್ಟು ಬೇಗ ಒಲಿತಕ್ಕಂತಹ ಎಲ್ಲ ದೇವಾನು ದೇವತೆಗಳಲ್ಲಿ ಅಥವಾ ದೇವರುಗಳು ಅಂತ ನೀವು ಏನು ಕರ್ಕೊಳ್ತೀರೋ ಅದರೊಳಗೆಲ್ಲಾನು ಶಿವನೇ ಬಹಳ ಬೇಗ ಒಲಿಯೋದು. ಭಕ್ತಿಗೆ ಬೇಗ ಒಲಿಯುವಂಥದ್ದು, ಬಹಳ ಬೇಗ ಒಲಿತಕ್ಕಂಥದ್ದು. ರಾವಣ ಪಾರ್ವತಿನೇ ಕೇಳಿದ್ರು ಕೊಟ್ಟು ಕಳಿಸ್ಬಿಡ್ತಾನೆ. ಅಷ್ಟರ ಮಟ್ಟಿಗೆ ಶಿವ ತನ್ನ ಭಕ್ತದಲ್ಲಿ ತಲ್ಲೀನನಾಗಿ ಹೋಗ್ತಾನೆ. ತನ್ನ ಆತ್ಮಲಿಂಗನೇ ರಾವಣನಿಗೆ ಕೊಟ್ಟವನು. ಅದಕ್ಕೆ ಹರಸಾಹಸ ಮಾಡಬೇಕಾಯ್ತು.
ಕೊನೆಗೆ ಸರಸ್ವತಿನ ಕೇಳಿಕೊಂಡು ನಾರದರನ್ನ ಕೇಳಿಕೊಂಡು ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಗಣಪತಿನ ಇದು ಮಾಡಿ ಗಣಪತಿ ಬಾಲಕನ ವೇಷದಲ್ಲಿ ಬಂದು ಗೋಕರ್ಣ ಕ್ಷೇತ್ರ ಇರ್ತಕ್ಕಂಥದ್ದು ಅದೇ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖ ಸಿಗುತ್ತೆ, ನಮಗೆ ಲಿಂಗ ಪುರಾಣದಲ್ಲಿ ಸಿಗುತ್ತೆ, ಶಿವಮಹಾಪುರಾಣದಲ್ಲಿ ಉಲ್ಲೇಖ ಸಿಗುತ್ತೆ. ಸೊ ಹಾಗಾಗಿ ಇದು ಎಲ್ಲವೂ ಕೂಡ ಶಿವನ ಮಹಿಮೆಯನ್ನು, ಭಕ್ತರ ಮೇಲೆ ಶಿವ ಎಷ್ಟರ ಮಟ್ಟಿಗೆ ತನ್ನ ಅನುಗ್ರಹವನ್ನು ತೋರ್ತಾನೆ ಅನ್ನೋದನ್ನು ನಮಗೆ ಭಾಳ ಸ್ಪಷ್ಟವಾಗಿ ಸೂಚಿಸುತ್ತೆ. ಓಕೆ, ಶಿವರಾತ್ರಿ ಅಲ್ಲದೆ ಬೇರೆ ಯಾವ ಕಾಲಗಳಲ್ಲಿ ಶಿವನನ್ನು ಆರಾಧನೆ ಮಾಡುವಂಥದ್ದು ಹೆಚ್ಚು ಸೂಕ್ತ? ಓಕೆ, ಇದು ಭಾಳ ಒಳ್ಳೆಯ ಪ್ರಶ್ನೆ ಇದೆ. ತುಂಬ ಜನ ಕೇಳ್ತಾ ಇರ್ತಾರೆ ಇದನ್ನು. ಯಾಕೆಂದರೆ ಇವಾಗ ವಿಷ್ಣುವಿನ ಆರಾಧನೆ ಅಂದಾಗ ಆವಾಗವಾಗ ಇರುತ್ತೆ. ಪ್ರತಿ ತಿಂಗಳ ಏಕಾದಶಿ ಮತ್ತು ದ್ವಾದಶಿ ತಿಥಿನಲ್ಲಿ ವಿಷ್ಣುವನ್ನು ಆರಾಧನೆ ಮಾಡ್ತೀವಿ. ಅದೇ ಥರ ಶಿವನನ್ನು ಆರಾಧನೆ ಮಾಡೋದಕ್ಕೆ ಪ್ರತಿ ತಿಂಗಳು ಪ್ರತಿ ವಾರ ಈ ಥರ ಏನಾದರೂ ಇದೆಯಾ, ತಿಥಿ ವಾರ ನಕ್ಷತ್ರ ಇದೆಲ್ಲ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಖಂಡಿತವಾಗಲೂ ಇದೆ. ಯಾವ ಥರ ಇದೆ ಅಂದರೆ ಶಿವಮಹಾಪುರಾಣದಲ್ಲೇ ಬರುತ್ತೆ. ಪ್ರತಿ ಮಾಸದ ಅಷ್ಟಮಿ ತಿಥಿನಲ್ಲಿ, ಎಲ್ಲರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಯಾರು ಒಂದು ಆದಷ್ಟು ಬೇಗ ತಮ್ಮ ಕೆಲಸಗಳು ಆಗಬೇಕು ಅಂತ ಬಯಸ್ತೀರಾ, ನಿಮ್ಮ ಸನ್ಮನೋಭಿಷ್ಟಗಳು ಪೂರೈಸಬೇಕು ಅಂತ ಬಯಸ್ತೀರಾ, ಅಂಥವರು ಪ್ರತಿ ಮಾಸದ ಅಷ್ಟಮಿ ತಿಥಿನಲ್ಲಿ, ಚತುರ್ದಶಿ ತಿಥಿನಲ್ಲಿ ಮತ್ತು ಅಮಾವಾಸ್ಯೆಯಲ್ಲಿ, ಈ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಕಾಲಭೈರವ ಸ್ವರೂಪದಾಗಿ ಈಶ್ವರನ ಆರಾಧನೆ ಮಾಡ್ತೀವಿ. ಈ ಅಷ್ಟಮಿ ಮತ್ತು ಚತುರ್ದಶಿ ತಿಥಿನಲ್ಲಿ ಶಿವನನ್ನೇ ಆರಾಧನೆ ಮಾಡ್ತೀವಿ. ಪ್ರತಿ ಮಾಸದ ಶುಕ್ಲ ಪಕ್ಷ ಆಗಲಿ ಕೃಷ್ಣ ಪಕ್ಷ ಆಗಲಿ, ಅಷ್ಟಮಿ ತಿಥಿ ಚತುರ್ದಶಿ ತಿಥಿ ಎರಡೂ ತಿಥಿಗಳು ಕೂಡ ನಮಗೆ, ಎರಡೂ ಪಕ್ಷದ ಎರಡೂ ತಿಥಿಗಳು ಕೂಡ ಶಿವನ ಆರಾಧನೆಗೆ ಬಹಳ ವಿಶೇಷ. ವಾರಗಳಲ್ಲಿ ಶಿವಮಹಾಪುರಾಣದಲ್ಲೇ ಹೇಳುತ್ತೆ, ಸೋಮವಾಸದ ಅದು ಬಹಳ ವಿಶೇಷವಾದಂತಹ ದಿನ ಈಶ್ವರನನ್ನು ಆರಾಧನೆ ಮಾಡೋದಕ್ಕೆ. ಮತ್ತು ಸೋಮವಾರದ ದಿನ ಅಮಾವಾಸ್ಯೆಯನ್ನು ಬಂದುಬಿಟ್ರೆ ಸೋಮವಾಸದ ವ್ರತ ಅಂತಲೇ ಒಂದು ವ್ರತ ಕೂಡ ಇದೆ ವಿಶೇಷವಾಗಿ, ಅದು ಕೂಡ ಇದೆ ನಮ್ಮಲ್ಲಿ. ಅದಲ್ಲದೆ ಷೋಡಶ ಸೋಮವಾಸದ ವ್ರತ ಅಂತ, 16 ಸೋಮವಾರ ವ್ರತ ಅಂತ ನಾನೇ ಮಾಡಿಸಿದ್ದೀನಿ. ಈಗ ಒಂದು 25-30 ವರ್ಷದ ಕೆಳಗೆ ನಾನೇ ಮಾಡಿಸಿದ್ದೆ, ನಾನು ಒಂದು 2-3 ಕಡೆ ಮಾಡಿಸಿದ್ದೆ ಅವಾಗ. ಸೊ ಹಾಗಾಗಿ ಈ ಥರದ್ದೆಲ್ಲನೂ ವ್ರತಗಳಿದೆ. ನಕ್ಷತ್ರಗಳಲ್ಲಿ ಆರುದ್ರಾ ನಕ್ಷತ್ರ ಈಶ್ವರ ನಕ್ಷತ್ರ ಅಂತ ಹೇಳ್ತೀವಿ ನಾವು, ಶಿವನ ನಕ್ಷತ್ರ. ಪ್ರತಿ ತಿಂಗಳ ಆರುದ್ರಾ ನಕ್ಷತ್ರದ ದಿನ ಈಶ್ವರನಿಗೆ ನೀವು ಆರಾಧನೆಯನ್ನು ಮಾಡತಕ್ಕಂಥದ್ದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಅಭಿಷೇಕ ನಿಮ್ಮ ಕೈಲಿ ಯಥಾಶಕ್ತಿ ಏನಾಗುತ್ತೆ ಅದನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಅದಲ್ಲದೆ ಪ್ರತಿ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಮಾಸ ಶಿವರಾತ್ರಿ ಅಂತ ಕರಿತೀವಿ. ಈ ಮಾಸ ಶಿವರಾತ್ರಿನಲ್ಲಿ ಆರಾಧನೆ ಮಾಡ್ತಕ್ಕಂಥ ಏನು ವ್ಯತ್ಯಾಸ? ಶಿವರಾತ್ರಿಗೂ ಮಾಸ ಶಿವರಾತ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅದನ್ನೇ ಹೇಳ್ತೀನಿ ಇವಾಗ. ಪ್ರತಿ ಮಾಸದಲ್ಲಿ ನಮಗೆ ಕೃಷ್ಣ ಪಕ್ಷದ ತ್ರಯೋದಶಿ ಪ್ರದೋಷ ಕಾಲ ಅಂತ ಕರಿತೀವಿ ನಾವು ಅದನ್ನು. ಅದು ಬಂದಾಗ ನಮಗೆ ಮಾಸ ಶಿವರಾತ್ರಿ ಅಂತ ಕರಿತೀವಿ ನಾವು. ಆ ಮಾಸ ಶಿವರಾತ್ರಿನಲ್ಲಿ ಈಶ್ವರನನ್ನು ಆರಾಧನೆ ಮಾಡ್ತೀವಿ ಪ್ರತಿ ತಿಂಗಳು 11 ತಿಂಗಳು. 12ನೇ ತಿಂಗಳು ಅಂದರೆ ಮಾಘ ಮಾಸ. ಮಾಘದಿಂದ ಲೆಕ್ಕ ಇಟ್ಕೊಂಡು ಹೇಳ್ತಿದ್ದೀನಿ ನಾನು. ಮಾಘ ಮಾಸಕ್ಕೆ ಬಂದಾಗ ಅದು ಕೂಡ ತ್ರಯೋದಶಿ ಇರುತ್ತೆ, ರಾತ್ರಿಗೆ ಚತುರ್ದಶಿ ಇರಬೇಕು. ನಾವು ಪೂಜೆ ಮಾಡ್ತಕ್ಕಂತಹ ಕಾಲದಲ್ಲಿ ಆ ಮಧ್ಯ ಯಾಮದಲ್ಲಿ ನಮಗೆ ಚತುರ್ದಶಿ ಬರಬೇಕು, 2ನೇ ಯಾಮ ಅಷ್ಟೊತ್ತಿಗೆ. ಅಕಸ್ಮಾತ್ 2 ದಿನಕ್ಕೂ ಚತುರ್ದಶಿ ವ್ಯಾಪಿಸಿತ್ತು ಅಂದರೆ ಅದನ್ನು ಧರ್ಮಶಾಸ್ತ್ರ ಹೇಳುತ್ತೆ, ಪೂರ್ವ ದಿನವೇ ಗ್ರಾಹ್ಯ ಅಂತ ಹೇಳುತ್ತೆ. ಮೊದಲನೇ ದಿನವೂ ಚತುರ್ದಶಿ ರಾತ್ರಿ ಇದೆ, 2ನೇ ದಿನಕ್ಕೂ ಚತುರ್ದಶಿ ರಾತ್ರಿ ತನಕ ಇದೆ ಅಂತ ಹೇಳ್ತು ಅಂದರೆ ಮೊದಲನೇ ದಿನವೇ ಗ್ರಾಹ್ಯ ಅಂತ ಹೇಳುತ್ತೆ. ಸೊ ಹಾಗಾಗಿ ಮಾಘ ಮಾಸದಲ್ಲಿ ಮಾತ್ರ ತ್ರಯೋದಶಿ ಚತುರ್ದಶಿ ಮಧ್ಯದಲ್ಲಿ ಬರ್ತಕ್ಕಂಥದ್ದನ್ನು ಮಾಡಬೇಕು. ಇಲ್ಲೆಲ್ಲವೂ ಕೂಡ ಪ್ರತಿ ಮಾಸ ಶಿವರಾತ್ರಿನಲ್ಲಿ ಕೃಷ್ಣ ಪಕ್ಷದ ತ್ರಯೋದಶಿ ಪ್ರದೋಷ ಕಾಲದಲ್ಲಿ ಮಾಡ್ತಕ್ಕಂಥದ್ದು. ಇದಿಷ್ಟೂ ಕಾಲಗಳು ಕೂಡ ಮೃತ್ಯುಂಜಯನನ್ನು ಅಂದರೆ ಶಿವನನ್ನು ಆರಾಧನೆ ಮಾಡೋದಕ್ಕೆ ವಿಶೇಷವಾದಂತಹ ಕಾಲಗಳು. ಓಕೆ, ನಾವು ಶಿವನ ಆರಾಧನೆ ಬಗ್ಗೆ ಮಾತಾಡ್ತಿದ್ವಿ. ಯಾಕೆಂದರೆ ಶಿವ ಅಂತ ಬಂದಾಗ ನಮಗೆ ಶಿವನ ಆರಾಧನೆಯ ಜೊತೆಗೆ ಶಿವನ ಒಲುಮೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ಅನೇಕ ರೀತಿಯಲ್ಲಿ ಶಿವನನ್ನು ಭಕ್ತಿಯಿಂದ ಜಪಿಸುವಂಥದ್ದು ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ವೀಕ್ಷಕರೇ ಒಂದು ನಾವು ಗಮನಿಸಬೇಕಾಗುತ್ತೆ, ಸಾಮಾನ್ಯವಾಗಿ ಶಿವ ಅಂತ ಬಂದಾಗ ಬಿಲ್ವಪತ್ರೆಗೂ ಕೂಡ ತನ್ನದೇ ಆದಂಥ ಒಂದು ಪ್ರಾಶಸ್ತ್ಯ ಇದೆ. ಹಾಗಾದರೆ ಬಿಲ್ವಪತ್ರೆಯ ಮಹತ್ವ ಏನು? ಶಿವನಿಗೆ ಯಾಕೆ ಇಷ್ಟ ಬಿಲ್ವಪತ್ರೆ? ಆ ಬಗ್ಗೆ ಕೂಡ ಗುರೂಜಿ ಮಾತಾಡ್ತಾರೆ. ಗುರೂಜಿ, ಈ ಬಿಲ್ವಪತ್ರೆ ಅಂದಾಗ ಸಹಜವಾಗಿಯೇ ಶಿವನಿಗೆ ಬಹಳ ಇಷ್ಟ. ಶಿವನ ದೇಗುಲಕ್ಕೆ ಹೋಗುವಾಗ ಬಿಲ್ವಪತ್ರೆ ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ಸಂಕಲ್ಪ ಮಾಡಿ ಸೇವೆ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಬಿಲ್ವಪತ್ರೆಯ ಒಂದು ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ತಂಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಕೈಃ ಬಿಲ್ವಪತ್ರೈಶ್ಚ ಅಚ್ಛಿದ್ವೈಃ ಕೋಮಲೈಃ ಶುಭೈಃ ತವ ಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ ಅಂತ ಹೀಗೆ ಬಿಲ್ವ ಅಷ್ಟೋತ್ತರನೇ ಹೋಗುತ್ತೆ. 108 ನಾಮಗಳು ಶ್ಲೋಕಗಳು ಹೋಗುತ್ತೆ ಹೀಗೇನೆ. ಸೊ ಹಾಗಾಗಿ ಸಾವಿರಾರು ಹೂವು ಪೂಜೆ ಮಾಡೋದಕ್ಕಿಂತ ಒಂದು ತುಳಸಿಯನ್ನು ಪೂಜೆ ಮಾಡೋದು
ವಿಷ್ಣುವಿಗೆ ಶ್ರೇಷ್ಠ ಅಂತ ಹೇಳುತ್ತೆ. ಸಾವಿರಾರು ಹೂವು ಪೂಜೆ ಮಾಡೋದಕ್ಕಿಂತ ಒಂದು ತುಳಸಿ ದಳವನ್ನು ವಿಷ್ಣುವಿಗೆ ಪೂಜೆ ಮಾಡ್ತಕ್ಕಂಥದ್ದು, ವಿಷ್ಣುವಿನ ಪಾದಕಮಲಗಳಿಗೆ ಅರ್ಪಿಸೋದು ಶ್ರೇಷ್ಠ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಶಿವನನ್ನು ಆರಾಧನೆ ಮಾಡಬೇಕಾದಾಗ ಸಾವಿರಾರು ಹೂಗಳನ್ನು ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಬಿಲ್ವಪತ್ರೆಯನ್ನು ತ್ರಿದಳಂ 3 ಎಲೆ ಇರುತ್ತೆ. ನೀವು ಒಂದು ಕರೆಕ್ಟಾಗಿ ಕಡ್ಡಿ ತೊಗೊಳ್ತು ಅಂದರೆ ಆ ಕಡೆ ಈ ಕಡೆ ಒಂದು ಮೇಲೊಂದು ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅದನ್ನು ನಾವು ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಥವಾ ಓಂ ನಮಃ ಶಿವಾಯ ಓಂಕಾರನ್ನು ಸೇರಿಸ್ಕೊಂಡು ಹೇಳ್ತು ಅಂದರೆ ಓಂಕಾರ ಸೇರಿಸಿ ಹೇಳೋದು ಒಳ್ಳೆಯದು. ಯಾಕೆ ಅಂದರೆ ನಮಃ ಶಿವಾಯ ಅನ್ನೋದು ಶಿವ ಪಂಚಾಕ್ಷರ ಮಂತ್ರ, ಅದನ್ನು ಕೂಡ ಹೇಳ್ತೀನಿ ನಾನು. ಸೊ ಅದಲ್ಲದೆ ಓಂ ನಮಃ ಶಿವಾಯ ಅನ್ನೋದು ಷಡಕ್ಷರ ಮಂತ್ರ. ಶಿವಮಹಾಪುರಾಣದಲ್ಲಿ ಇದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದರ ಮಹತ್ವ ಏನು ಅಂದರೆ ಶಿವಮಹಾಪುರಾಣದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥದ್ದು. ಶಿವಮಹಾಪುರಾಣದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥದ್ದು. ನಾವು ಸಾಮಾನ್ಯವಾಗಿ ವೇದ ಮಂತ್ರಗಳು ಎಷ್ಟಿದೆ ಅಂದರೆ ಋಗ್ವೇದದಲ್ಲಿ 12,000 ಮಂತ್ರ ಇದೆ, ಯಜುರ್ವೇದದಲ್ಲಿ 8,000 ಮಂತ್ರ ಇದೆ, ಈ ಥರ ಎಲ್ಲ ಹೇಳ್ಕೊಂಡು ಹೋಗ್ತೀವಿ ನಾವು. ಸಾಮವೇದದಲ್ಲಿ ಸುಮಾರು ಒಂದು 2,500-3,000 ಮಂತ್ರಗಳಿದೆ. ಅಥರ್ವವೇದದಲ್ಲಿ 1,800 ಇಂದ 2,000 ಮಂತ್ರಗಳಿದೆ ಅಂತ ಹೇಳ್ತೀವಿ. ಇದು ನಮಗೆ ಉಪಲಬ್ಧ ಇರತಕ್ಕಂಥದ್ದು. ಒಟ್ಟು ಮಹಾಮಂತ್ರಗಳು ಉಪಮಂತ್ರಗಳು ಅಂತ ಇದೆ ಅಂತ ಶಿವಮಹಾಪುರಾಣದಲ್ಲಿ ಹೇಳುತ್ತೆ ಸ್ಪಷ್ಟವಾಗಿ. ಅದು ದೇವತೆಗಳಿಗೆ ಗೊತ್ತಿಲ್ಲ ಅಂತ ಶಿವನೇ ಹೇಳ್ತಾನೆ. ಅಲ್ಲೇ ಬರುತ್ತೆ, ಶಿವಮಹಾಪುರಾಣದಲ್ಲೇ ಬರುತ್ತೆ. ದೇವತೆಗಳಿಗೆ ಇದು ಒಟ್ಟು ಎಷ್ಟು ಮಂತ್ರಗಳಿದೆ ಅನ್ನೋದು ಗೊತ್ತಿಲ್ಲ ಅಂತ. ಒಟ್ಟು 7 ಕೋಟಿ ಮಹಾಮಂತ್ರಗಳಿದೆ ಅಂತ ಹೇಳ್ತಾನೆ. 7 ಕೋಟಿ ಮಹಾಮಂತ್ರಗಳು. ಉಪಮಂತ್ರಗಳು ಎಷ್ಟಿದೆ ಅನ್ನೋದು ಲೆಕ್ಕ ಇಲ್ಲ, ಅಸಂಖ್ಯ, ಇನ್ಫೈನೈಟ್ ಅಂತ ಹೇಳ್ತಾನೆ. ಸೊ 7 ಕೋಟಿ ಮಹಾಮಂತ್ರಗಳಿಗೆ ಸಮಾನವಾದಂತಹ 3 ಮಂತ್ರಗಳಿದೆ ಅಂತ ಹೇಳ್ತಾನೆ. ಯಾವ್ಯಾವುದು ಅಂದರೆ ಶೈವ ಪರವಾಗಿ 1, ವಿಷ್ಣು ಪರವಾಗಿ 2. ಶೈವ ಪರವಾಗಿ 1 ಮಹಾಮಂತ್ರ ಯಾವುದು 7 ಕೋಟಿ ಮಂತ್ರಗಳಿಗೆ ಸಮಾನವಾದದ್ದು ಅಂದರೆ ಓಂ ನಮಃ ಶಿವಾಯ. ಯಾರು ಬೇಕಾದರೂ ಹೇಳ್ಬೋದು ಇದನ್ನು. ಇಂಥದ್ದು ಹೇಳಬೇಕು ಅಂಥದ್ದು ಹೇಳಬಾರ್ದು ಅದೆಲ್ಲ ಏನೂ ಇಲ್ಲ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೇಳ್ಬೋದು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಯಾರು ಬೇಕಾದರೂ ಹೇಳ್ಬೋದು. ಎಷ್ಟು ಸತಿ ಬೇಕಾದರೂ ಪಾರಾಯಣ ಮಾಡ್ಬೋದು. ನೀವು ಗಾಡಿನಲ್ಲಿ ಹೋಗ್ತಾ ಬೇಕಾದ್ರೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಬೇಕಾದ್ರೂ ಹೋಗ್ಬೋದು. ಈ ಥರ ಲೆಕ್ಕಾಚಾರ ಇದು. ವಿಷ್ಣು ಪರವಾಗಿ ಅಷ್ಟಾಕ್ಷರ ಮಂತ್ರ, ದ್ವಾದಶಾಕ್ಷರ ಮಂತ್ರ ಅಂತ 2 ಇದೆ. ಓಂ ನಮೋ ನಾರಾಯಣಾಯ ಅನ್ನತಕ್ಕಂತಹದ್ದು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಅಷ್ಟಾಕ್ಷರ ಮಂತ್ರ. ಭಗವಂತನಾದಂತಹ ಕೃಷ್ಣನಿಗೆ ಸಂಬಂಧಪಟ್ಟಂತಹದ್ದು ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ ಮಹಾಮಂತ್ರ. ಸೊ ಈ 3 ಮಂತ್ರಗಳು ಕೂಡ 7 ಕೋಟಿ ಮಂತ್ರಗಳಿಗೆ ಸಮಾನ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆ ಮಂತ್ರ ಜಪ ಮಾಡೋದ್ರಿಂದ 7 ಕೋಟಿ ಮಂತ್ರಗಳನ್ನು ಜಪಿಸಿದಷ್ಟು ಫಲ ಸಿಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಈ ಓಂ ನಮಃ ಶಿವಾಯ ಅನ್ನೋದ್ರಿಂದ ನಿಮಗೆ ಬೇರೆ ಏನು ಬರಲ್ಲ. ಅಂದರೆ ಓಂ ನಮಃ ಶಿವಾಯ ಅಂತ ಹೇಳಿ ಆ ಒಂದು ಬಿಲ್ವಪತ್ರೆಯನ್ನು ಇಡ್ತಕ್ಕಂಥದ್ದು. ಹೀಗೆ ಇಟ್ಕೊಂಡ್ಬಂತು ಅಂದರೆ ಶಿವ ಸುಪ್ರೀತನಾಗ್ತಾನೆ ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ಈ ಬಿಲ್ವಪತ್ರೆಯನ್ನು ಮತ್ತು ಈ ಬಿಲ್ವಪತ್ರೆಯನ್ನು ನಿರ್ಮಾಲ್ಯ ಅಂತ ನಾವೇನು ಹೇಳ್ತೀವಿ, ಆ ನಿರ್ಮಾಲ್ಯವನ್ನು ಕೂಡ ನಾವು ಬಹಳ ಶ್ರದ್ಧಾಭಕ್ತಿಯಿಂದ ಸ್ವೀಕಾರ ಮಾಡಬೇಕಾಗತ್ತೆ. ನಿರ್ಮಾಲ್ಯವನ್ನು ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಸ್ವೀಕಾರ ಮಾಡಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟು. ಯಾಕೆ ಅಂದರೆ ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಅಗಸ್ತ್ಯರು ಒಂದು ವಿಶೇಷವಾದಂತಹ ಹೂವಿನ ಹಾರವನ್ನು ಇಂದ್ರನಿಗೆ ಕೊಡ್ತಾರೆ. ಆ ಇಂದ್ರ ತೆಗೆದು ಅದನ್ನು ತನ್ನ ಐರಾವತದ ಮೇಲೆ ಹಾಕ್ತಾನೆ. ಐರಾವತ ಏನು ಮಾಡುತ್ತೆ, ಅದರ ವಾಸನೆ ತಡೆಯೋಕ್ಕಾಗ್ದೇ ಅದನ್ನು ತೆಗೆದು ಬಿಸಾಕತ್ತೆ. ಆವಾಗ ಅಗಸ್ತ್ಯರು ನಿನಗೆ ಬಂದಿರತಕ್ಕಂತಹ ಐಶ್ವರ್ಯದ ಮದದಿಂದ ಎಲ್ಲ ಹೀಗೆ ಆಗ್ತಿದೆ ಅಂತ ಹೇಳಿ ಶಾಪ ಕೊಡ್ತಾರೆ. ನಿನ್ನ ಐಶ್ವರ್ಯ ಎಲ್ಲ ನಶಿಸಿ ಹೋಗಲಿ ಅಂತ ಅಗಸ್ತ್ಯದ ಶಾಪ ಕೊಡ್ತಾರೆ. ಇದಾದ ಮೇಲಿಂದ ಅವನಿಗೆ ಫುಲ್ಲು ನಷ್ಟ ಆಗ್ತಾ ಹೋಗುತ್ತೆ. ಅದಾದ ಮೇಲೆ ಸಮುದ್ರ ಮಂಥನ ಆಗ್ತಕ್ಕಂಥದ್ದು ಎಲ್ಲಾನು. ಸೊ ಹೀಗೆಲ್ಲ ಬೇಕಾದಷ್ಟು ಒಂದಕ್ಕೊಂದು ಪುರಾಣದಲ್ಲಿ ಲಿಂಕ್ಗಳಿದೆ, ಒಂದಕ್ಕೊಂದು ನಮಗೆ ಸಿಗತ್ತೆ ಲಿಂಕು. ಸೊ ಇದು ಒಂದು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಮತ್ತು ಆಯುರ್ವೇದದ ಒಂದು ಲೆಕ್ಕಾಚಾರದಲ್ಲಿ ನೋಡೋದು ಕೂಡ ತುಳಸಿ ಆಗಲಿ ಬಿಲ್ವಪತ್ರೆ ಆಗಲಿ ಇದೆಲ್ಲನೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಅದಕ್ಕೂ ಕೂಡ ಬೇಕಾದಷ್ಟಕ್ಕೆ ಇದನ್ನೆಲ್ಲವನ್ನು ಬಳಸ್ತಾರೆ. ಇದೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈಶ್ವರನಿಗೆ ಬಿಲ್ವಪತ್ರೆ ಹೇಗೋ ವಿಷ್ಣುವಿಗೆ ತುಳಸಿನೂ ಕೂಡ ಹಾಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.